ಹೇ ಎವ್ರಿವಾನ್, ವೆಲ್ಕಮ್ ಟು ಗ್ಲೆನ್ಸೀಸ್ ವ್ಲಾಗ್ಸ್. ನಾನು ಲಾಸ್ಟ್ ವ್ಲಾಗ್ ಏನೋ ಹಾಕಿದ್ದೆ ನೋಡಿ, ಈ ರೆಸಿಪಿದು ವಿಡಿಯೋನ ಅದೇ ದಿನ ನಾನು ವ್ಲಾಗನ್ನು ಮಾಡಿದ್ದೆ. ಅದನ್ನೇ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಮಧ್ಯಾಹ್ನ ನಂತರ ಊಟ ಎಲ್ಲ ಮುಗಿಸ್ಬಿಟ್ಟು ಇವಾಗ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ. ಯಾಕೆ ಅಂತ ಅಂದೇಳಿ ನಿಮ್ಮ ಹತ್ರ ಹೇಳ್ತೀನಿ ನಾನು. ಹಾಗೆ ಸ್ವಲ್ಪ ಹೊತ್ತಿಲ್ಲಿ ಗಾರ್ಡನಿಗೆ ನಾನು ಬೆಳಿಗ್ಗೆ ಬಂದಿರಲಿಲ್ಲ, ಹಾಗೆ ಇಲ್ಲಿ ಬಂದಿದ್ದೀನಿ ಇವಾಗ. ಕೆಲವೊಂದು ಹೊಸ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ, ಆದರೆ ಕೆಲವೊಂದು ಗಿಡಗಳು ಅಷ್ಟೊಂದು ಚೆನ್ನಾಗಿ ಬರ್ತಾನೆ ಇಲ್ಲ ನಮ್ಮದು. ಸ್ಪೆಷಲಿ ಈ ಅಲೋವೆರಾದ್ದು ಗಿಡ ಏನಿದೆ ನೋಡಿ, ಇದನ್ನು ನಾವು ಇವಾಗ ಪಾಟಲ್ಲಿ ಹಾಕಿ ನೆಟ್ಟಿದ್ದೀವಿ. ಮುಂಚೆ ಎಲ್ಲ ನಾವು ನೆಲದಲ್ಲಿ ಹಾಕಿದ್ವಿ, ಆದರೆ ಅದಕ್ಕೆ ಬಿಸಿಲು ಬೀಳದೆ ಏನಂತೇಳಿ ರೀಸನ್ ಗೊತ್ತಿಲ್ಲ, ಚೆನ್ನಾಗಿಯೇ ಬರ್ತಾ ಇರಲಿಲ್ಲ. ಅದಕ್ಕೆ ಏನಾದರೂ ನಿಮಗೆ ಟಿಪ್ಸ್ ಗೊತ್ತಿದೆಯಾ, ಅಲೋವೆರಾ ಗಿಡಕ್ಕೆ ಏನು ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂಥೇಳಿ ಒಂದು ವೇಳೆ ಗೊತ್ತಿದ್ದರೆ ಹೇಳಿ ಆಯಿತಾ. ಅದೇ ರೀತಿ ಈ ಮುಳ್ಳಿನ ಗಿಡಗಳು ನಿಮಗೆ ಗೊತ್ತಿರ್ಬೋದು. ನಾವಿದನ್ನು ಇಟ್ಟಿರುವಂಥ ಪ್ಲೇಸಿಗೆ ಮಧ್ಯಾಹ್ನ ತನಕ ಬಿಸಿಲು ಬೀಳ್ತಾ ಇತ್ತು, ಆದರೂ ಸಹ ಸ್ವಲ್ಪ ಟೈಮ್ ಚೆನ್ನಾಗಿಯೇ ಇತ್ತು. ಆದರೆ ಇವಾಗ ನೋಡಿ ಈ ರೀತಿ ಆಗ್ತಾ ಇದೆ. ಅದರಷ್ಟಕ್ಕೆ ನಾವು ನೀರು ಸಹ ಅಷ್ಟೊಂದು ಹಾಕೋದಿಲ್ಲ, ಇದಕ್ಕೆ ನೀರು ಸಹ ಕಡಿಮೆ ಅಂತೇಳಿ ಹೇಳಿದರು ನಮಗೆ ಗಾರ್ಡನರ್. ಹಾಗೆ ನೀರು ಸಹ ನಾವು ಅಷ್ಟೊಂದು ಹಾಕ್ತಾ ಇರಲಿಲ್ಲ, ಆದರೆ ಇವಾಗ ಸಡನ್ನಾಗಿ ನೋಡಿ ಪ್ರತಿಯೊಂದು ಗಿಡ ಈ ರೀತಿ ಆಗ್ತಾ ಇದೆ. ಅದಕ್ಕೆ ನಾವು ಮತ್ತೊಮ್ಮೆ ಬಿಸಿಲಿಗೆ ಇಟ್ಟಿದ್ದೀವಿ ಇವಾಗ. ಸೊ ಇದರ ಬಗ್ಗೆ ಏನಾದರೂ ನಿಮಗೆ ವ್ಯೂವರ್ಸಿಗೆ ಗೊತ್ತಿದ್ದರೆ ಹೇಳಿ ಆಯಿತಾ. ಎಂಥ ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ ನಮಗೆ. ಇವಾಗ ನಾನು ಮಧ್ಯಾಹ್ನ ನಂತರ ಜಶ್ವನನ್ನು ಪಿಕ್ ಮಾಡಿಬಿಟ್ಟು ಈ ಹಳದಿ ಏನಿದೆ ನೋಡಿ, ಅದನ್ನು ನಾವು ಬಿಸಿಲಿಗೆ ಹಾಕಿ ಚೆನ್ನಾಗಿ ಡ್ರೈ ಮಾಡಿದ್ವಿ. ಅದನ್ನು ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇವಾಗ ಹೊರಟಿದ್ದೀನಿ. ಸೊ ಇದನ್ನು ನಾವು ಯಾವ ರೀತಿ ಮಾಡಿದ್ವಿ ನೋಡಿ, ಯಾವ ರೀತಿ ಇದನ್ನು ನಾವು ಹಳದಿಯನ್ನು ತೆಗೆದಿದ್ವಿ, ಹಾಗೆ ಯಾವ ರೀತಿ ಇದನ್ನು ನಾವು ಕಟ್ ಮಾಡಿಬಿಟ್ಟು ನಂತರ ಯಾವ ರೀತಿ ಈ ಒಂದು ಪೌಡರನ್ನು ಮಾಡುವಂಥ ಮೆಥಡ್ ಏನಿದೆ ನೋಡಿ, ಅದನ್ನು ನಾನು ನಿಮ್ಮ ಜೊತೆಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಲಿಕ್ಕಿದ್ದೀನಿ. ಮೊದಲಿಗೆ ಇವಾಗ ನಾನು ಯಾವ ರೀತಿ ನಾವು ಇದನ್ನು ಪೌಡರ್ ಮಾಡಿದ್ವಿ, ಎಲ್ಲಿ ಹೋಗಿದ್ವಿ ಅಂತ ಹೇಳಿ ನಿಮ್ಮ ಜೊತೆಗೆ ಜಸ್ಟ್ ಶೇರ್ ಮಾಡ್ಕೊಳ್ತೀನಿ. ಇದು ನಮ್ಮ ಮನೆ ಹತ್ತಿರದಲ್ಲಿ ಇರುವಂಥ ಮಿಲ್. ಲಾಸ್ಟ್ ಟೈಮ್ ಸೊಮ್ಮೆ ನಾನು ನಿಮಗೆ ತೋರಿಸಿದ್ದೆ, ನಾನು ಈ ಕೊಬ್ಬರಿಯ ಎಣ್ಣೆಯನ್ನು ಮಾಡುವಂಥ ಸಮಯದಲ್ಲಿ ನಾವಿಲ್ಲೇ ಬರುವಂಥದ್ದು ಜಾಸ್ತಿಯಾಗಿ. ಸೊ ಹಾಗೆ ಇವಾಗ ಅಲ್ಲಿ ಹೊರಡ್ತಾ ಇದ್ದೀವಿ. ಒಬ್ಬೊಬ್ರು ಹೊಸ ಹೊಸ ಫ್ರೆಂಡ್. ಇವತ್ತು ಇಶಿಕ ಅಂತೆ, ಮೊನ್ನೆ ಗೌತಮಿ, ಮತ್ತೆ ನಾಳೆ ಬೇರೆಯಾ? ನಾಳೆ ಸಭೆಯಲ್ಲಿ ಹೇಗೆ ಹೇಗಿತ್ತು ಟೆಸ್ಟ್? ಹೇಗಿತ್ತು ಕನ್ನಡ ಟೆಸ್ಟ್? ಬ್ಯಾಡ್. ಎಂತ ಬ್ಯಾಡ್? ಬರಲಿಲ್ವ ನೀನು ಕನ್ನಡ? ಎಲ್ಲರೂ ಪೋಖ್ರಿ तिथल्या गले नाही ನೋಡಿ, ಇಷ್ಟು ಹಳದಿ ಹುಡಿ ನಮಗೆ ಸಿಕ್ಕಿದೆ. ಸೂಪರಾಗಿ ಕಲರ್ ಸಹ ಬಂದಿತ್ತು. ಇದು ತುಂಬಾ ಆರ್ಗ್ಯಾನಿಕ್ ಆಗಿರುವಂಥ ಹಳದಿ ಹುಡಿ ಅಂತಲೇ ಹೇಳ್ಬೋದು. ನಾವು ಫಸ್ಟ್ ಟೈಮ್ ಈ ರೀತಿ ಹಳದಿ ಹುಡಿಯನ್ನು ಮನೆಯಲ್ಲೇ ರೆಡಿ ಮಾಡಿರುವಂಥದ್ದು. ನಾವು ಜಾಸ್ತಿಯಾಗಿ ಬಫತ್ ಪೌಡರ್ ಆಗಿರ್ಬೋದು, ಮೆಣಸಿನ ಹುಡಿ ಎಲ್ಲ ನಾವು ಮನೆಯಲ್ಲೇ ಮಾಡೋದು.
ಆದರೆ ಹಳದಿ ಹುಡಿಯನ್ನು ಫಸ್ಟ್ ಟೈಮ್ ಮಾಡಿದ್ದೀವಿ ನಾವು. ಇದು ತುಂಬಾ ಒಳ್ಳೆಯದು ಅಂತ ಹೇಳಿದರೆ, ನಮಗೆ ಅಂಗಡಿಯಲ್ಲೆಲ್ಲ ಸಿಗುವಂಥ ಹಳದಿ ಹುಡಿ ಕಲರೆಲ್ಲ ಮಿಕ್ಸ್ ಆಗಿ ಕೆಮಿಕಲ್ ಎಲ್ಲ ಹಾಕಿಟ್ಟಿರ್ತಾರೆ. ಆದರೆ ಇದರಲ್ಲಿ ಅಂಥದ್ದು ಏನು ಸಹ ಕೆಮಿಕಲ್ಸ್ ಎಲ್ಲ ಯೂಸ್ ಆಗದೆ ನಮಗೆ ಮದ್ದಿಗೆ ಆಗಿರ್ಬೋದು ಅಥವಾ ಫೇಸಿಗೆ ಅಥವಾ ನಮಗೆ ಮಕ್ಕಳಿಗೆ ಹಾಲನ್ನು ಬಿಸಿ ಮಾಡುವಾಗ ಇದನ್ನು ಹಾಕಿ ಕೊಟ್ಟರೆ ಒಳ್ಳೆ ಇಮ್ಯುನಿಟಿ ಕೂಡ ಇದರಲ್ಲಿ ಬೂಸ್ಟ್ ಆಗುತ್ತಲ್ವಾ. ಅದಕ್ಕೋಸ್ಕರ ನಾನು ಇದನ್ನು ಮನೆಯಲ್ಲೇ ರೆಡಿ ಮಾಡಿ ಇಟ್ಟಿರುವಂಥದ್ದು ಫಸ್ಟ್ ಟೈಮ್. ಹಳದಿ ಹುಡಿಯನ್ನು ನೋಡಲಿಕ್ಕೆ ಈಗ ತುಂಬ ಖುಷಿ ಆಗುತ್ತೆ, ಆದರೆ ಇದರಲ್ಲಿ ಅಷ್ಟೇ ಕೆಲಸ ಇದೆ ಕೂಡ. ತುಂಬ ಎಫರ್ಟ್ಸ್ ಹಾಕಿದ್ದೀವಿ ನಾವು. ಇದನ್ನು ಯಾವ ರೀತಿ ನಾವು ರೆಡಿ ಮಾಡಿದ್ದೀವಿ, ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡಿದ್ದೀವಿ ಪೌಡರಿಗೆ, ಯಾವ ರೀತಿ ಇದನ್ನು ತೆಗಿಬೇಕು, ಪ್ರತಿಯೊಂದನ್ನು ಸಹ ನಾನು ನಿಮ್ಮ ಜೊತೆಗೆ ಇವಾಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಯಾವುದೇ ರೀತಿಯಾದಂಥ ತೂಕ ಎಲ್ಲ ಮಾಡಲಿಲ್ಲ, ನಾವೆಷ್ಟು KG ಕೊಟ್ಟಿದ್ವಿ, ಎಷ್ಟು ಬಂದಿದೆ ಅಂತ ಹೇಳಿ. ಆದರೆ ನೋಡಿ, ಈ ಒಂದು ಮೀಡಿಯಮ್ ಸೈಜಿದ್ದು ಡಬ್ಬಿಯಲ್ಲಿ ಇಷ್ಟು ನಮಗೆ ಸಿಕ್ಕಿದೆ ಇದರಲ್ಲಿ. ಹಾಗೆ ನೋಡ್ಬೋದು ಕಲರ್ ಸಹ ಪರ್ಫೆಕ್ಟಾಗಿ ಬಂದಿದೆ, ಒಳ್ಳೆ ಕಲರ್, ಒಳ್ಳೆ ಡಾರ್ಕ್ ಕಲರ್ ಬಂದಿದೆ ನಮಗೆ ಹಳದಿ ಹುಡಿ. ನೋಡಿ, ಈ ರೀತಿ ಫೈನಾಗಿ ಪೌಡರ್ ಮಾಡಿ ಕೊಡ್ತಾರೆ ನಮಗೆ ಮಿಲ್ಲಲ್ಲಿ ಕೊಟ್ಟರೆ. ನಿಮಗೆ ಒಂದು ವೇಳೆ ಮನೆಯಲ್ಲೇ ಮಾಡಬೇಕಂತ ಹೇಳಿದರೆ ನೀವು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಜರಡಿಯಲ್ಲಿ ನೀವು ಮಾಡಿದರೂ ಸಹ ಚೆನ್ನಾಗಿ ಫೈನಾಗಿ ಪೌಡರ್ ಸಿಗುತ್ತೆ. ಸೊ ನೋಡಿ, ಇಷ್ಟು ಪೌಡರ್ ಸಿಕ್ಕಿದೆ. ಸೊ ಇದನ್ನು ಯಾವ ರೀತಿ ನಾವು ರೆಡಿ ಮಾಡಿದ್ವಿ ಅಂತೇಳಿ ಇವಾಗ ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಅರಸಿನ ಗಿಡ ಟರ್ಮರಿಕ್ ಎಂತಾಯ್ತಾ ಓ ಪಿಜಿನುಂಟಾ? ಓ ಎಲ್ಲಿಗೆ? ಎಂತದ? ಓ ಇದು ನೋಡಲಿಕ್ಕೆ ಎಷ್ಟು ಈಸಿಯಾಗಿ ಕಾಣಿಸ್ತಾ ಇದೆ ನೋಡಿ, ಅಷ್ಟು ಈಸಿ ಇಲ್ಲ, ತುಂಬ ಕಷ್ಟ ಇದೆ ಇದು. ಅದನ್ನು ಮಣ್ಣಿಂದ ನಾವು ಹೊರಗಡೆ ತೆಗೆದು ನಂತರ ಮಣ್ಣನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದಾದ ನಂತರ ನೋಡಿ ನಾವು ಈ ರೀತಿ ಈ ಹಳದಿಯನ್ನು ತೆಗಿಬೇಕಾಗತ್ತೆ. ತುಂಬಾ ಒಂದು ಒಳ್ಳೆ ಡಾರ್ಕ್ ಕಲರ್ ಇದೆ ಇದಕ್ಕೆ, ಹಾಗೆ ಪೌಡರ್ ಕೂಡ ತುಂಬ ಡಾರ್ಕ್ ಆಗಿ ಬಂದಿದೆ ನಮಗೆ. ಸೊ ನೋಡಿ, ಈ ರೀತಿ ತುಂಬ ಹೊತ್ತು ಬೆಂಡಾಗಿ ತೆಗಿಬೇಕಲ್ವಾ, ಹಾಗಾಗಿ ಸ್ವಲ್ಪ ಸಾಕಾಗುತ್ತೆ ಇದು ಕಂಟಿನ್ಯೂಸ್ ಆಗಿ ತೆಗಿತಾ ಇರುವಂಥ ಸಮಯದಲ್ಲಿ. ಇಬ್ಬರು ಮೂವರೆಲ್ಲ ಒಟ್ಟಿಗೆ ಸೇರಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಆದರೆ ನಮ್ಗೆ ಎಷ್ಟು ಬೇಕು ನೋಡಿ, ಲಿಮಿಟೆಡ್ ಆಗಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನೋಡಿ ನಾವು ಇಷ್ಟನ್ನು ತೆಗೆದಿದ್ದೀವಿ. ಇದಾದ ನಂತರ ಇನ್ನೂ ಸಹ ಸ್ಟೆಪ್ ಇದೆ ಇದನ್ನು ಮಾಡಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ, ಹಾಗೆಯೇ ಇದನ್ನು ಕಟ್ ಮಾಡಲಿಕ್ಕೆಲ್ಲ ತುಂಬ ಕೆಲಸ ಇದೆ ಇದರಲ್ಲಿ. ಹಾಗಾಗಿ ನಾವು ಒಮ್ಮೆಲೇ ತುಂಬ ತಗೊಳ್ಳಿಲ್ಲ, ನಮಗೆ ಒಂದು ಟೈಮ್ಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಮಾತ್ರ ನಾವು ಇವಾಗ ತೆಗಿತಾ ಇದ್ದೀವಿ. ಎಂತದದು ದೊಡ್ಡ ನೋಡಿ ನೋಡಿ ದೋತು ಮಾದುದು ನೋಡಿ, ದೋತು ಎಂತದು? ಹಳದಿ ದೊಡ್ಡ ದೊಡ್ಡ ಹಳದಿ. ನಾನು ಮತ್ತು ಜೋಶ್ವಾ ಸೇರಿ ಸ್ವಲ್ಪ ಕ್ಲೀನ್ ಮಾಡಿದ್ವಿ, ಆದರೆ ಇದರಲ್ಲಿ ತುಂಬ ಅಂತ ಹೇಳಿದ್ರು ತುಂಬ ಮಣ್ಣಿರುತ್ತೆ. ಹಾಗಾಗಿ ಒಂದು 4-5 ನೀರಾದರೂ ಚೆನ್ನಾಗಿ ಅದರದ್ದು ಮಣ್ಣು ಹೋಗುವ ತನಕ, 4-5 ನೀರು ಅಂತೇಳಿ ಅಲ್ಲ, ಅದರ ಮಣ್ಣು ಹೋಗಬೇಕು, ಅಷ್ಟರ ತನಕ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ರೌಂಡ್ ನಾವು ಕೈಯಲ್ಲೇ ಅದರದ್ದು ಗಟ್ಟಿಯಾಗಿರೋಂಥ ಮಣ್ಣನ್ನೆಲ್ಲ ತೆಗಿಲಿಕ್ಕಿದೆ. ಹಾಗಾಗಿ ನಾನು ಮತ್ತು ಜೋಶ್ವಾ ಸ್ವಲ್ಪ ಹೊತ್ತೇ ಮಾಡಿದೆ ಇಲ್ಲಿ, ಮತ್ತು ಉಪದ್ರಣೆ ಮಾಡೋದು. ಹಾಗಾಗಿ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಸಹ ಸೇರಿ ಫಟಾಫಟ್ ಅಂತೇಳಿ ಅದನ್ನು ಕ್ಲೀನ್ ಮಾಡ್ಕೊಂಡ್ವಿ. ನಂತರ ನಾವು ಡೈರೆಕ್ಟಾಗಿ ನೋಡಿ ಈ ಪೈಪಿದ್ದು ನೀರಲ್ಲಿಯೇ ಇಟ್ಟು ಇದನ್ನು ಒಂದು ಈ ಥರ ಬಟ್ಟೆಯಲ್ಲಿ ಹಾಕಿಬಿಟ್ಟು ಈ ರೀತಿ ನಾವು ಕ್ಲೀನ್ ಮಾಡ್ಕೊಂಡ್ವಿ, ಪ್ರತಿಯೊಂದು ಮಣ್ಣಿದ ಅಂಶ ಹೋಗಲಿ ಅಂತೇಳಿ.
ಇದನ್ನು ನಾವು ಇದರ ಸಿಪ್ಪೆ ಸಮೇತ ಕಟ್ ಮಾಡಿದ್ದೀವಿ, ನೋಡ್ಬೋದು. ಸಪೂರ ಇದನ್ನು ನಾವು ಈ ರೀತಿ ಕಟ್ ಮಾಡ್ಕೊಂಡಿದ್ದೇವೆ. ಇದರದ್ದು ವಿಡಿಯೋ ಇನ್ನು ನಾನು ತೆಗೆದಿದ್ದೆ ನೋಡಿ, ಅದು ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಆಗಿದೆ ಅಂತ ಹೇಳಿದರೆ ಇವಾಗ ಸ್ವಲ್ಪ ದಿನ ಆಯಿತು. ಇವಾಗ 40 ದಿನಗಳ ನಂತರ ನಾನು ಇದನ್ನು ಪೌಡರ್ ಮಾಡಲಿಕ್ಕೆ ಕೊಂಡೋಗಿರುವಂಥದ್ದು. ಇದು ಅದಕ್ಕಿಂತ ಮುಂಚೆದ್ದು ವಿಡಿಯೋ, ಹಾಗಾಗಿ ಅದೊಂದು ವಿಡಿಯೋ ಮಿಸ್ ಆಗಿದೆ, ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಹಾಗಾಗಿ ನೋಡಿ ಈ ರೀತಿ ನಾವು ಸಿಪ್ಪೆ ಸಮೇತ ಸಪೂರವಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೇವೆ. ಇವಾಗ ಇದನ್ನು ನಾನು ಪ್ರತಿದಿನ ನಾನು ಬಿಸಿಲಿಗೆ ಇಡ್ತಾ ಇದ್ದೀನಿ. ಇದಕ್ಕೆ ಒಳ್ಳೆ 40 ದಿನದ ಬಿಸಿಲು ಬೀಳಬೇಕು. ಹಾಗಾಗಿ ನೋಡಿ ನಾನು ಈ ರೀತಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಬಿಸಿಲಿಗೆ ಇಡ್ತಾ ಇದ್ದೀನಿ. ಪ್ರತಿನಿತ್ಯ ನಾವು ಇಡ್ತಾ ಇದ್ವಿ 40 ದಿನಗಳ ತನಕ. ಹಾಗೆ ನಮಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ ಎಷ್ಟು ದಿನದ ಬಿಸಿಲು ಇದಕ್ಕೆ ಬೇಕು ಅಂತ ಹೇಳಿದ್ದು. ಪರ್ಫೆಕ್ಟಾಗಿ ಅಂತ ಹೇಳಿದರೆ ಅದು ಶಬ್ದ ಬರಬೇಕು ಕಟ್ ಆಗುವ ತನಕ ಅಂತ ಹೇಳಿದರೆ ಅಷ್ಟೊಂದು ಪೌಡರ್ ಆಗಲಿಕ್ಕೆ ರೆಡಿ ಆಗಬೇಕು. ಅದು ಆವಾಗ ಮಾತ್ರ ನಮಗೆ ಇದನ್ನು ಪೌಡರ್ ಮಾಡಲಿಕ್ಕೆ ಆಗುವಂಥದ್ದು. ಸ್ವಲ್ಪ ಸಹ ನಮಗೆ ಅದು ಡ್ರೈ ಆಗದಿದ್ದರೆ ಪರ್ಫೆಕ್ಟಾಗಿ ಅದು ಪೌಡರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಬರೋದಿಲ್ಲ. ಹಾಗಾಗಿ ಪ್ರತಿನಿತ್ಯ ನೋಡಿ ನಾನು ಈ ರೀತಿ 40 ದಿನಗಳ ಬಿಸಿಲನ್ನು ಕೊಟ್ಟಿದ್ದೀನಿ. ನಮಗೆ ಸಹ 40 ದಿನದ ಬಿಸಿಲೆಲ್ಲ ಬೇಕಂದೇಳಿ ಗೊತ್ತಿರಲಿಲ್ಲ. ನಿಮಗೆ ಎಲ್ಲಿಯಾದರೂ ಗೊತ್ತಿದ್ದರೆ ಎಷ್ಟು ಬಿಸಿಲಿಗೆ ಇಡಬೇಕು ಅಂತೇಳಿ ಕಮೆಂಟ್ ಮಾಡಿ. ಆದರೆ ನಮಗೆ ಗೊತ್ತಿದ್ದವರು ಸ್ವಲ್ಪ ಹಿರಿಯರು ಹೇಳಿದರು ಇದನ್ನು 40 ದಿನದಾದರೂ ಬಿಸಿಲು ಬೇಕಂದೇಳಿ ಹಸ್ಬೆಂಡ್ ಹೇಳಿದರು ನನಗೆ. ಹಾಗಾಗಿ ನಾನು ಅಷ್ಟು ದಿನ ಬಿಸಿಲಿಗೆ ಪ್ರತಿನಿತ್ಯ ಇಡ್ತಾ ಇದ್ದೆ. ನೋಡಿ ಈ ರೀತಿ ನಾವು ಸಪೂರ ಇದನ್ನು ಕಟ್ ಮಾಡ್ಕೊಂಡಿದ್ದೀವಿ. ನಂತರ ಇವತ್ತು ಫೈನಲ್ ಆಗಿ ನಾನು ಇದನ್ನು ಪೌಡರ್ ಮಾಡಲಿಕ್ಕೆ ಕೊಂಡೋಗ್ತಾ ಇದ್ದೀನಿ. ನೋಡಿ ಇಷ್ಟು ಡ್ರೈ ಆಗಬೇಕು, ಇದರ ಶಬ್ದ ತೋರಿಸ್ತೀನಿ ನಿಮಗೆ. ನೋಡಿ ಆ ರೀತಿ ಇದು ಡ್ರೈ ಆಗಬೇಕು. ನಂತರ ಫೈನಲ್ ಆಗಿ ನೀವು ಇದನ್ನು ಮಿಲ್ಲಲ್ಲಿ ಕೊಡ್ಬೋದು ಪೌಡರ್ ಮಾಡಲಿಕ್ಕೆ. ನಾವು ಮಿಲ್ಲಲ್ಲಿ ಕೊಟ್ಟಿರುವಂಥದ್ದು. ಇಲ್ಲದಿದ್ದರೆ ನೀವು ಮನೆಯಲ್ಲಿಯೇ ಈ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಜರಡಿ ಹಿಡಿದ್ರೆ ಈ ರೀತಿ ನೋಡಿ ಫೈನ್ ಆಗಿರುವಂತಹ ಅರಶಿನದ ಹುಡಿ ನಿಮಗೆ ಸಿಗುತ್ತೆ. ಪ್ಯೂರ್ ಹಾಗೂ ಆರ್ಗ್ಯಾನಿಕ್ ಆಗಿರುವಂಥ ಅರಶಿನ ಹುಡಿ. ಕಲರ್ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ಸೊ ನಿಮಗೆ ಅಂಗಡಿಯಲ್ಲಿ ಸಿಗುವಂಥದ್ದಕ್ಕೆ ಖಂಡಿತವಾಗ್ಲೂ ಕೆಮಿಕಲ್ ಹಾಕ್ತಾರೆ, ಕಲರ್ ಹಾಕ್ತಾರೆ. ಹಾಗಾಗಿ ಇದು ತುಂಬಾ ಆರ್ಗ್ಯಾನಿಕ್ ಆಗಿರುವಂಥ ಹಳದಿ ಹುಡಿ ಅಂತಲೇ ಹೇಳ್ಬೋದು. ಸ್ವಲ್ಪ ಕಷ್ಟ ಇದೆ ಮಾಡಲಿಕ್ಕೆ, ತುಂಬ ಟೈಮ್ ಸಹ ಬೇಕು ಇದಕ್ಕೆ. ಆದರೆ ಸಿಕ್ಕಿದ್ರೆ ಈ ಲಾಭ ಅಂತ ಹೇಳೋ ಥರ ಇದೊಂದು ಎಫರ್ಟ್ಸಿಗೆ ನಮ್ಮದು ಸಾರ್ಥಕ ಅನ್ನೋ ಥರ ನಮಗೆ ಒಳ್ಳೆ ಆರ್ಗ್ಯಾನಿಕ್ ಆಗಿರುವಂಥ ಅರಶಿನ ಹುಡಿ ಸಿಕ್ಕಿದೆ. ಹಾಗೆ ನಾನು ಇವತ್ತಿನ ಈ ವ್ಲಾಗನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಒಮ್ಮೆ ಈ ಮಿಲ್ಲಿಗೆ ಹೋಗಿ ಬಂದಾದ ನಂತರ ನಾನು ಇಲ್ಲಿ ಸಮೋಸ ಸ್ನ್ಯಾಕಿಗೆ ಅಂತ ಹೇಳಿ ಚಿಕನ್ ಸಮೋಸವನ್ನು ಮಾಡಲಿಕ್ಕೆ ಅಂತೇಳಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಟು ಹೋಗಿದ್ದೆ. ಹಾಗೆ ಇಲ್ಲಿ ನಾನು ಇದರದ್ದು ಸ್ಟಫಿಂಗ್ ಏನು ಬೇಕು ನೋಡಿ ಚಿಕನ್ ಇದು ಅದನ್ನು ಸಹ ಆಲ್ರೆಡಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಈ ಸಮೋಸ ಶೀಟ್ಸ್ ಇದೆ ನೋಡಿ, ಅದನ್ನು ತಂದಿರುವಂಥದ್ದು ಇತ್ತು, ಅದನ್ನು ಇವತ್ತು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ತಂದಿರುವಂಥ ಶೀಟ್ಸ್ ಏನಿದೆ ನೋಡಿ ಅದು ನನಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ ಅಂತೇಳಿ ಅನಿಸಿತ್ತು. ಅಂತ ಹೇಳಿದರೆ ಒಳ್ಳೇದಿಲ್ಲ, ಅದಷ್ಟು ಟೇರ್ ಆಗ್ತಾ ಇತ್ತು ಈ ಶೀಟ್ಸ್ ನಾನು ಯೂಸ್ ಮಾಡುವಂಥ ಸಮಯದಲ್ಲಿ. ಇನ್ನೂ ಸಹ ಅದು ನಾನು ಸ್ವಲ್ಪ ಜಾಸ್ತಿ ಟೈಮ್ ಹೊರಗಡೆ ಇಡಬೇಕಿತ್ತೇನೋ ಅಂತ ಅನಿಸ್ತು. ಅದಕ್ಕೆ ಎಷ್ಟು ಆಗ್ತದೆ ನೋಡಿ ಸಾಧ್ಯ ಅಷ್ಟನ್ನು ನಾನು ಮಾಡ್ತಾ ಇದ್ದೀನಿ ಇಲ್ಲಿ. ಹಾಗೆ ಅದರ ಜೊತೆಗೆ ನಾನು ಚಿಕನ್ ರೋಲ್ ಥರನೇ ಮಾಡ್ತಾ ಇದ್ದೀನಿ ಈಸಿ ಆಗಲಿಕ್ಕೆ. ನಮಗೇನೆ ಅಂತೇಳಿ ನಾನು ಇಲ್ಲಿ 2-3 ಸಮೋಸವನ್ನು ಮಾಡಿದೆ, ಹಾಗೆ ಕೆಲವೊಂದು ಚಿಕನ್ ರೋಲನ್ನು ಮಾಡಿದೆ. ನೋಡಿ ಈ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದರ ರೆಸಿಪಿಯನ್ನು ನಾನು ಶೇರ್ ಮಾಡಲಿಲ್ಲ ಇಲ್ಲಿ. ತುಂಬಾ ಈಸಿ ಆಯಿತು, ತುಂಬ ಅಂತ ಹೇಳಿದ್ರೆ ತುಂಬ ಈಸಿ. ಈ ಶೀಟ್ಸನ್ನು ನಾವು ಹೊರಗಡೆಯಿಂದ ತರೋದಕ್ಕಿಂತ ಬದಲು ನಾವು ಮನೆಯಲ್ಲೇ ಮಾಡ್ಬೋದು, ಅದೇ ಬೆಟರ್ ಅಂತ ಅನಿಸಿತು ನನಗೆ. ಯಾಕಂತ ಹೇಳಿದ್ರೆ ಈ ಶೀಟ್ ಏನಿದೆ ನೋಡಿ ಅದು ಟೇರ್ ಆಗುತ್ತೆ, ನನಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ಇದು. ಹಾಗೆ ಇಲ್ಲಿ ಒಟ್ಟಿಗೆ ನಾನು ಟೀಯನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಇಲ್ಲಿ ಈ ಸಮೋಸ ಹಾಗೂ ಈ ಚಿಕನ್ ರೋಲನ್ನು ಸಹ ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊಂದು ಶೇಪೆಲ್ಲ ಪರ್ಫೆಕ್ಟಾಗಿ ಆಗಲಿಲ್ಲ, ಆದರೆ ಟೇಸ್ಟ್ ಹೇಗೆ ಬರುತ್ತೆ ಅಂತೇಳಿ ನೋಡಬೇಕು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಗೆ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಇದರ ರೆಸಿಪಿಯನ್ನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಯಾವ ರೀತಿ ಇದನ್ನು ಮಾಡ್ಬೋದು ಅಂತೇಳಿ. ತುಂಬ ಈಸಿ, ಆದರೆ ನಾವು ಮನೆಯಲ್ಲೇ ಮಾಡಿರುವಂಥ ಈ ಸಮೋಸ ಶೀಟ್ಸನ್ನು ಯೂಸ್ ಮಾಡಿದರೆ ನನಗೆ ಬೆಟರ್ ಅಂತ ಅನಿಸ್ತು. ಕೆಲವೊಬ್ಬರು ನನ್ನ ವ್ಯೂವರ್ಸ್ ಹೇಳ್ತಾ ಇದ್ರು, ನಾನು ಪ್ರತಿನಿತ್ಯ ರೂಟೀನ್ ಬ್ಲಾಗನ್ನೇ ಹಾಕೋದಕ್ಕಿಂತ ಎಲ್ಲಾದರೂ ತಿರುಗಾಡಲಿಕ್ಕೆ ಹೋಗಿರುವಂಥ ಬ್ಲಾಗ್ಸನ್ನು ಹಾಕಿ, ಹಾಗೆಯೇ ಶಾಪಿಂಗ್ ಮಾಡುವಂಥ ಬ್ಲಾಗ್ಸನ್ನೆಲ್ಲ ಹಾಕಿ ಅಂತೇಳಿ. ನಾನು ಟ್ರೈ ಮಾಡ್ತೀನಿ ಖಂಡಿತ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದ್ದೀನಿ ನಿಮಗೆ, ನವಂಬರ್ ಡಿಸೆಂಬರಲ್ಲಿ ತುಂಬ ಫಂಕ್ಷನ್ ಅಟೆಂಡ್ ಮಾಡಿದ್ದೆ ನಾನು. ಆದರೆ ನಾನು ಬ್ಲಾಗ್ಸನ್ನು ಮಾಡಿರಲಿಲ್ಲ, ಫಂಕ್ಷನನ್ನು ಎಂಜಾಯ್ ಮಾಡಿದ್ದೀನಿ ಖಂಡಿತ. ಆದರೆ ನಾನು ಶಾಪಿಂಗ್ ಅಂತೇಳಿ ಎಲ್ಲಿ ಸಹ ಜಾಸ್ತಿಯಾಗಿ ಹೋಗಲಿಲ್ಲ. ಹೋದರೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಅದರ ಜೊತೆಗೆ ಜೋಶ್ವನಿಗೆ ವೀಕ್ಡೇಸಲ್ಲಿ ಸ್ಕೂಲ್ ಇರುತ್ತೆ, ಹಾಗೆಯೇ ಅವನಿಗೆ ಶನಿವಾರ ಕೂಡ ಸಂಜೆ ತನಕ ಸ್ಕೂಲ್ ಇದೆ. ಅದಕ್ಕೋಸ್ಕರ ನಮಗೆ ಹೊರಗಡೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹೋದರೂ ನಾವು ರಿಟರ್ನ್ ಬರಬೇಕು,
ಅದಕ್ಕೋಸ್ಕರ ನಾವು ಸ್ವಲ್ಪ ಹಿಂಜರಿಯುವಂಥದ್ದು ಎಲ್ಲಿಯಾದರೂ ತಿರುಗಾಡಲಿಕ್ಕೆಲ್ಲ ಹೋಗಬೇಕಾದ್ರೆ. ಸೊ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ ಹಾಕಲಿಕ್ಕೆ ಅಂತಹ ವ್ಲಾಗ್ಸನ್ನು ಕೂಡ. ನೀವು ಸಹ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ರೂಟೀನ್ ವ್ಲಾಗ್ಸ್ ಅಂತ ಹೇಳಿದರೆ ಒಂದು ರೆಗ್ಯುಲಾರಿಟಿ ಇರಲಿಕ್ಕೋಸ್ಕರ ನಾನು ರೂಟೀನ್ಸನ್ನು ಶೇರ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಈ ವ್ಲಾಗ್ಸಲ್ಲಿ ಕೂಡ ನಾನು ಅಷ್ಟೇ ಎಫರ್ಟ್ಸನ್ನು ಹಾಕಿಟ್ಟಿರ್ತೀನಿ. ಅದಕ್ಕೋಸ್ಕರ ಇದನ್ನು ಲೈಕ್ ಮಾಡಿ ನೀವು ಖಂಡಿತವಾಗ್ಲೂ ನಿಮ್ಮದು ಏನು ಎಕ್ಸ್ಪೆಕ್ಟೇಷನ್ ಇದೆ ನೋಡಿ ಅದನ್ನು ಖಂಡಿತವಾಗ್ಲೂ ನಾನು ಫುಲ್ಫಿಲ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನನ್ನ ವೀಡಿಯೋಸ್ ಮುಖಾಂತರ. ಹಾಗೆ ಇಲ್ಲಿ ಸೇಮ್ ಟೈಮ್ ಟೀಯನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ನೋಡ್ಬೋದು ಸ್ವಲ್ಪನೇ ಮಾಡಿದ್ದೀನಿ ನಾನು ಈ ಚಿಕನ್ ರೋಲ್ ಹಾಗೂ ಸಮೋಸವನ್ನು. ನನಗಂತೂ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ಅಷ್ಟೊಂದು ಪರ್ಫೆಕ್ಟ್ ಇಲ್ಲ, ಆದರೆ ಒಂದು 80% ಕರೆಕ್ಟ್ ಆಗಿದೆ. ಹಾಗಾಗಿ ಇವಾಗ ಟೇಸ್ಟ್ ಮಾಡೋಂಥ ಸಮಯ. ಸೊ ಜೋಶ್ವನಿಗೆ ಇಂಥದ್ದೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅವನಿಗೆ ಪಪ್ಸ್ ಎಲ್ಲ ಇಷ್ಟ, ಆದರೆ ಈ ಚಿಕನ್ ಸಮೋಸ ಎಲ್ಲ ಅಷ್ಟೊಂದು ಇಷ್ಟಪಡೋದಿಲ್ಲ. ಆದರೆ ಅವನಿಗೆ ಟ್ರೈ ಮಾಡ್ತೀನಿ ನಾನು ಇವತ್ತು ಕೊಡಲಿಕ್ಕೆ. ಸಮೋಸ ಅಂತೂ ತುಂಬಾ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು. ಈವನ್ ಈ ಚಿಕನ್ ರೋಲ್ ಕೂಡ ತುಂಬ ಸಿಂಪಲ್ಲಾಗಿ ನಾನು ಮಾಡಿದ್ದೆ ಇವತ್ತು. ಅಷ್ಟೊಂದು ವೆಜಿಟೇಬಲ್ಸ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ನಾನು ಇದಕ್ಕೆ ಕ್ಯಾಬೇಜ್ ಎಲ್ಲ ಏನು ಸಹ ಹಾಕಲಿಲ್ಲ. ಆದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇಲ್ಲಿ ನೋಡ್ಬೋದು ಸ್ಟಫಿಂಗ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಹಸ್ಬೆಂಡ್ ಆ್ಯಕ್ಚುಲಿ ಫೋನಲ್ಲಿ ಇದ್ದಾರೆ, ಅದಕ್ಕೋಸ್ಕರ ನಾನಿಲ್ಲಿ ವಾಯ್ಸನ್ನು ಕೊಡ್ತಾ ಇಲ್ಲ. ಆದರೆ ಕ್ರಿಸ್ಪಿಯಾಗಿ ಬಂದಿತ್ತು ಆಯಿತಾ. ಮನೆಯಲ್ಲಿ ಮಾಡಿರುವಂಥ ಈ ಸಮೋಸ ಶೀಟ್ಸನ್ನು ರೆಡಿ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಆವಾಗ ಈ ರೆಸಿಪಿಯನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಆಯಿತಾ. ಹಾಗೆ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಬೂದಿ ಕುಂಬಳಕಾಯಿ ಆಗಿದೆ ನೋಡ್ಬೋದು, 2 ಇದೆ. ಅದನ್ನು ನಾನು ಜಸ್ಟ್ ಹೀಗೇ ಬೀಜವನ್ನು ಹಾಕಿದ್ದೆ, ಆದರೆ ಇದು ಎಲ್ಲೆಲ್ಲಿ ಬಳ್ಳಿ ಓಡಿ ಹೋಗಿ ಮೇಲುಗಡೆ ಆಗಿದೆ ಅದು. ಅದಕ್ಕೋಸ್ಕರ ನಾನು ಪ್ರವೀಣನ ಸ್ವಲ್ಪ ಕರೆದೆ, ಸ್ವಲ್ಪ ತೆಗೆದು ಕೊಡು ಅಂತ ಹೇಳಿ. ಹಾಗೆ ಪ್ರವೀಣ್ ನನಗೆ ಇಲ್ಲಿ ಬೂದಿ ಕುಂಬಳಕಾಯಿನ ತೆಗೆದು ಕೊಟ್ಟಿದ್ದಾನೆ. ನೋಡ್ಬೋದು ಎಷ್ಟು ದೊಡ್ಡ ಸೈಜಲ್ಲಿ ಆಗಿದೆ ಅಂತೇಳಿ. ಆದರೆ ನಾವು ಕರೆಕ್ಟಾಗಿ ಬೀಜವನ್ನೆಲ್ಲ ಹಾಕಲಿಲ್ಲ, ಇದು ಲಾಸ್ಟ್ ಅಂತೇಳಿ ಅನಿಸುತ್ತೆ ನನಗೆ. ಯಾಕಂದರೆ ಬೇರೆ ಬಳ್ಳಿಯಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಹಾಗೆಯೇ ನಾವು ಬಳ್ಳಿಯನ್ನು ಸಹ ಕರೆಕ್ಟಾಗಿ ಕೊಡಲಿಲ್ಲ, ಅದಕ್ಕೆ ವ್ಯವಸ್ಥೆ ಮಾಡಲಿಲ್ಲ. ಇನ್ನು ನೋಡಬೇಕು, ಸ್ವಲ್ಪ ವೆಜಿಟೇಬಲನ್ನೆಲ್ಲ ಮಾಡಬೇಕಂತ ಇದ್ದೀವಿ. ಹಾಗೆ ನಾವಿಲ್ಲಿ ಸ್ವಲ್ಪ ಬಸಳೆ ಗಿಡವನ್ನೆಲ್ಲ ನೆಟ್ಟಿದ್ವಿ ನೋಡಿ. ಅದನ್ನು ನಾವು ಈ ತೆಂಗಿನ ಮರದ ಬುಡದಲ್ಲೇ ಹಾಕಿದ್ದೀವಿ. ಅಲ್ಲೇ ಚೆನ್ನಾಗಿ ಬಂತು ನಮಗೆ. ಬೇರೆ ಕಡೆ ನಾವು ಮಂಟಪೆಲ್ಲ ಹಾಕಿ ತುಂಬ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟರೂ ಸಹ ಚೆನ್ನಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ತೆಂಗಿನ ಮರದ ಬುಡದಲ್ಲೇ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾವಿಲ್ಲಿ ಸ್ವಲ್ಪ ಈ ತೆಂಗಿನ ಗರಿ ಏನಿದೆ ನೋಡಿ ಒಣಗಿರುವಂಥದ್ದು, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇಡ್ತಾ ಇದ್ದೀವಿ ಅದರ ಮೇಲೆ ಹೋಗಲಿ ಅಂಥೇಳಿ. ಸ್ವಲ್ಪ ನೀಟಾಗಿ ಕಾಣುತ್ತೆ, ಹಾಗೆ ಚೆನ್ನಾಗಿ ಸಹ ಅದು ಬಳ್ಳಿ ಹರಡುತ್ತೆ ಅಂಥೇಳಿ ನಾವು ಈ ರೀತಿ ಅದಕ್ಕೆ ಸ್ವಲ್ಪ ದಾರಿ ಮಾಡಿ ಕೊಡ್ತಾ ಇದ್ದೀವಿ. ನಾಳೆ ಅವನಿಗೆ ಕ್ಲಾಸ್ ಟೆಸ್ಟ್ ಇದೆ, ನಿನ್ನೆ ಸಹ ಇತ್ತು. ನಾಳೆ ಅವನಿಗೆ ಮ್ಯಾಥ್ಸ್ ಇದ್ದು ಕ್ಲಾಸ್ ಟೆಸ್ಟ್ ಇದೆ. ಹಾಗೆ ಈ ಸ್ಪೆಲ್ಲಿಂಗನ್ನು ಕಲಿಸಲಿಕ್ಕಿದೆ ಅವರಿಗೆ, ನಮಗೆ 1 to 10. ತುಂಬ ಕಷ್ಟ ಆಯಿತಾ ಮಕ್ಕಳಿಗೆ ಸ್ಪೆಲ್ಲಿಂಗ್ ಕಲಿಸುವಂಥದ್ದು. 5 ತನಕಾದರೂ ಹೇಗಾದರೂ ಪಾಪ ಅವನು ಕಲಿತಾನೆ. ಆದರೆ ಬಾಕಿದ್ದೆಲ್ಲ 8 ಹಾಗೂ 9, 7 ಇಂಥದ್ದೆಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅವನಿಗೆ. ಹಾಗೆ ನಾನು ಸ್ವಲ್ಪ ಅವನಿಗೆ ಈ ರೀತಿ ಬರೆಸ್ಬಿಟ್ಟು 1-2-3 ಸರ್ತಿ ಬರಿ ಅಂತೇಳಿ ಹೇಳಿ ಈ ರೀತಿ ನಾನು ಕಲಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವನ್ ನಾನು ಈ ಟಿ ವಿಯಲ್ಲಿ ಸ್ವಲ್ಪ ಈತೆ 1, 2, 3 ಎಲ್ಲ ಸಾಂಗ್ ಮುಖಾಂತರ ಎಲ್ಲ ಕಲಿಸ್ತಾರೆ ನೋಡಿ, ಆ ರೀತಿ ಸಹ ಕಲಿಸ್ಲಿಕ್ಕೆ ಅವನಿಗೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ಈಸಿ ವೇ ಅಂತೇಳಿ ಅನಿಸುತ್ತೆ ನನಗೆ. ಮಕ್ಕಳು ಸಹ ಸ್ವಲ್ಪ ಫೋಕಸ್ ಮಾಡ್ತಾರೆ ಅದರಲ್ಲಿ ಸಾಂಗ್ ಎಲ್ಲ ಕೇಳಿಬಿಟ್ಟು. ಸೊ 2 ಮೆಥಡನ್ನು ಸಹ ನಾನು ಯೂಸ್ ಮಾಡ್ತಾ ಇದ್ದೀನಿ ಅವನಿಗೆ ಈ ರೀತಿ ಕಲಿಸ್ಲಿಕ್ಕೆ. ತುಂಬ ಪ್ರೆಷರ್ ಹಾಕಲಿಕ್ಕೆ ಸಹ ಮನಸ್ಸು ಬರೋದಿಲ್ಲ. ಸಣ್ಣ ಮಕ್ಕಳು ಎಷ್ಟಾಗುತ್ತೆ ಅಷ್ಟು ಕಲೀಲಿ ಅಂತೇಳಿ ಆದಷ್ಟು ನಾನು ಫನ್ ವೇಯಲ್ಲಿ ಕಲಿಸಲಿಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಮ್ಮೆ ಪೇಷನ್ಸ್ ತಪ್ಪೋಗುತ್ತೆ ನಮ್ಮದು ಕೂಡ. ಸೊ ಫ್ರೆಂಡ್ಸ್, ಇದೇ ಆಗಿತ್ತು ಇವತ್ತಿನ ಸಿಂಪಲ್ ಆಗಿರುವಂಥ ಬ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಒಂದು ವೇಳೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಒಂದು ವೇಳೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆಯೇ ನಿಮ್ಮ ವ್ಯಾಲ್ಯೂಯೇಬಲ್ ಕಮೆಂಟ್ಸನ್ನು ಸಹ ನಮಗೆ ಕೊಡಿ, ಸ್ವಲ್ಪ ಮೋಟಿವೇಟ್ ಮಾಡಿ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.